ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET ರಿಲೇಟೆಡ್ ಒಂದು 3 ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಅಂದ್ರೆ ಈಗ ಸಾಕಷ್ಟು ಸ್ಟೂಡೆಂಟ್ಸು KCET ಅಪ್ಲಿಕೇಶನ್ ಎಡಿಟಿಂಗ್ ಮಾಡೋದಕ್ಕೆ ಲಿಂಕ್ ಅನ್ನ ಯಾವಾಗ ಪ್ರೊವೈಡ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸು ನಾನು ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನನಗೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಜೊತೆಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ, ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ನೋಡಿ, KCET 2025 ಅಪ್ಲಿಕೇಶನ್ ಹಾಕುವಾಗ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅವರು ಒಂದು ಕ್ಯಾಟಗರಿ ಹಾಕೋದ್ರಲ್ಲಾಗಿರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಅಪ್ಲಿಕೇಶನ್ ಹಾಕುವಾಗ. ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನಾಗಿದೆ ಅಂತ ಅಂದ್ರೆ ಅವರು ಒಂದು ಕ್ಯಾಟಗರಿ ಬಂದ್ಬಿಟ್ಟು ಈಗ ಜನರಲ್ ಮೆರಿಟ್ ಅಂತ ತೋರಿಸ್ತಿದೆ, ಅವ್ರದ್ದೇನಾದ್ರೂ ಈಗ SC ST ಅಂತ ಆಗಿರ್ಬೋದು ಅಥವಾ ಬೇರೆ ಕ್ಯಾಟಗರಿ ಇದ್ರೂ ಸಹ ಅವರಿಗೆ ಅಲ್ಲಿ ಬಂದ್ಬಿಟ್ಟು GM ಅಂತ ಯಾರಿಗೆಲ್ಲ ತೋರಿಸಿದ್ಯೋ ಇಂತಹ ಸ್ಟೂಡೆಂಟ್ಸ್ಗೆ ಅದು ಚೇಂಜ್ ಆಗುತ್ತೆ, KA ಕಡೆಯಿಂದ ಆಗಿರುವಂತಹ ಮಿಸ್ಟೇಕ್. ಇನ್ ಕೇಸ್ ಏನಾದ್ರೂ ನೀವೇ ಮಿಸ್ಟೇಕ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅಂತ ಏನ್ ಬಿಡ್ತಾರ, ಆ ಒಂದು ಎಡಿಟಿಂಗ್ ಲಿಂಕ್ ಬಿಟ್ಟಾಗ ನೀವು ಬೇಕಿದ್ರೆ ಚೇಂಜಸ್ ಅನ್ನ ಮಾಡ್ಕೋಬಹುದು. ನೋಡಿ, ನಿಮ್ಗೆ ಒಂದು ಕನ್ಫರ್ಮೇಶನ್ ಅನ್ನ ಕೊಡೋದಾದ್ರೆ ಇದುವರೆಗೂ KCET 2025 ಅಪ್ಲಿಕೇಶನ್ ಎಡಿಟಿಂಗ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿಲ್ಲ. ನೋಡಿ, ಪ್ರತಿ ವರ್ಷನೂ ಸಹ ಕೊಡ್ತಾರೆ, ಅದೇ ರೀತಿಯಲ್ಲಿ ನಿಮ್ಗೂ ಈ ವರ್ಷ ಕೊಡ್ತಾರೆ. ಬಟ್ ಬರ್ತಿರುವಂತಹ ಕೆಲವೊಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ಸದ್ಯಕ್ಕಂತೂ ನಿಮ್ಗೆ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅನ್ನ ಕೊಡಲ್ಲ ಅಂತ ಅಂತಿದ್ದಾರೆ. ಅಂದ್ರೆ ನಿಮ್ಮ ಒಂದು CET ಎಕ್ಸಾಮ್ ಆಗಿದ್ದ ಆದ್ಮೇಲೆ ಸಿಗುವಂತ ಚಾನ್ಸಸ್ ಆದ್ರೆ ಇದಾವೆ. ಬಟ್ ನೀವು ಕೇಳೋದ ಆದ್ರೆ ಬಿಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಕಾಮನ್ ಡೌಟ್ ಆದ್ರೆ ಇದೆ. ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಿಡ್ತಾರಾ ಇಲ್ವಾ ಅಂತ ನನ್ನ ಕೇಳಿದ್ರೆ 100% ಆಗಿ ನಿಮ್ಗೆ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅನ್ನ ಬಿಟ್ಟೇ ಬಿಡ್ತಾರೆ. ಪ್ರತಿ ವರ್ಷನೂ ಸಹ ಬಿಡ್ತಾರೆ. ಈಗ ನೀವು ಅಪ್ಲಿಕೇಶನ್ ಹಾಕಿದೀರಾ, ಅಲ್ಲೇನೋ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಆಗಿದೆ, ಕೆಲವೊಂದಿಷ್ಟು ಎರರ್ಸ್ ಆಗಿದೆ ಅಂತ ಅಂದ್ರೆ ನೀವು ಅದನ್ನ ಮತ್ತೆ ಒಂದು ಸರಿಯಾಗಿ ಮಾಡ್ಕೋಬಹುದು. ನಿಮ್ಗೊಂದು ಎಡಿಟಿಂಗ್ ಲಿಂಕ್ ಅನ್ನ ಕೊಟ್ಟೆ ಕೊಡ್ತಾರೆ. ಯಾವಾಗ ಅಂತ ಅಂದ್ರೆ ನಿಮ್ಮ ಒಂದು ಆಫ್ಟರ್ CET ಎಕ್ಸಾಮ್ ಆಗಿದ್ದ ಆದ್ಮೇಲೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ. ಅದಕ್ಕಿಂತ ಮುಂಚೆ ಏನಾದ್ರು ಬಂದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಸಹ ಒಂದು ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸಾಕಷ್ಟು ಚೇಂಜಸ್ ಆದ್ರೆ ಇದಾವೆ. ಪ್ರತಿ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಇರ್ತಿತ್ತು, ಆಫ್ಲೈನ್ ಅಲ್ಲಿ ಇರ್ತಿತ್ತು, ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಇರ್ತಿತ್ತು. ಆಫ್ಲೈನ್ ಅಲ್ಲಿ ಇದ್ದಿದ್ರೆ ಯಾವ ರೀತಿ ಇರ್ತಿತ್ತು ಅಂತಂದ್ರೆ KE ಆಫೀಸ್ಗೆ ಹೋಗ್ಬೇಕಿತ್ತು, ಇಲ್ಲ ಅಂತ ಅಂದ್ರೆ ಪ್ರತಿ ಡಿಸ್ಟಿಕ್ ಅಲ್ಲೂ ಕೊಡ್ತಿದ್ರು. ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊ ಬರ್ಬೇಕಿತ್ತು. ಕೆಲವೊಂದ್ಸಲ ಏನ್ ಮಾಡಿದ್ರು, ಒಂದು ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದು ಈ ರೀತಿ ಮಾಡಿದ್ರು. ಬಟ್ ಈ ವರ್ಷ ಏನ್ ಮಾಡಿದಾರೆ ಅಂತ ಅಂದ್ರೆ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ರೆಸ್ಪೆಕ್ಟಿವ್ PU ಕಾಲೇಜಸ್ ಅಲ್ಲೇ ಹೋಗಿ ಮಾಡ್ಕೋಬೇಕು ಅಂತ ಹೇಳಿದಾರೆ. ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾರು ಅಟೆಂಡ್ ಆಗಬೇಕು, ಯಾರ್ಯಾರೆಲ್ಲ ಅಟೆಂಡ್ ಆಗೋಷ್ಟಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಡಿಯೋಸ್ ಅನ್ನ ಮಾಡಿದ್ದೀನಿ. ಚಾನಲ್ ಅಲ್ಲಿ ಹೋಗಿ ಚೆಕ್ಔಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆದ್ರೆ ಆಗುತ್ತೆ. ಅಂಡ್ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊ ಬಂದಿರುವಂತ ಸ್ಟೂಡೆಂಟ್ಸ್ ಒಂದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಆದ್ರೆ ಕೇಳ್ತಿದ್ದಾರೆ. ಫಸ್ಟ್ ನೋಡಿ, ವೆರಿಫಿಕೇಶನ್ ಸ್ಲಿಪ್ ಅನ್ನ ಯಾವಾಗ ಕೊಡ್ತಾರೆ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಿರುತ್ತೆ, ಇದು ಏನಕ್ಕೆ ಯೂಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ವೆರಿಫಿಕೇಶನ್ ಸ್ಲಿಪ್ ಬಂದ್ಬಿಟ್ಟು ನಿಮ್ಗೆ ಯಾವಾಗ ಕೊಡ್ತಾರ ಅಂತ ಅಂದ್ರೆ, ಈಗ ನೀವು CET ಎಕ್ಸಾಮ್ ಅನ್ನ ಬರೀತಿದ್ದೀರಾ, CET ಎಕ್ಸಾಮ್ ಬರ್ದಿದ್ದ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಒಂದು ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ನಿಮ್ಮ ಒಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಗಿರ್ಬೋದು, ಇಲ್ಲಾಂತಂದ್ರೆ ಮೆಡಿಕಲ್ ರ್ಯಾಂಕಿಂಗ್ ಆಗಿರ್ಬೋದು, ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ರ್ಯಾಂಕಿಂಗ್ ಅನೌನ್ಸ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಒಂದು ಕೌನ್ಸಿಲಿಂಗ್ ಏನ್ ಸ್ಟಾರ್ಟ್ ಆಗುತ್ತೆ, CET 2025 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಈ ರೀತಿ ಕೌನ್ಸಿಲಿಂಗ್ ಅಂತ ಏನ್ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗ್ ಇಂತ ಮುಂಚೆ ನಿಮ್ಗೊಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಅದಕ್ಕೆ ಜಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲ ಅಂತಂದ್ರೆ ಮೊಬೈಲ್ ನಂಬರ್ ಏನೋ ಸಮಥಿಂಗ್ ಕೇಳುತ್ತೆ, ಅದನ್ನ ಕೊಟ್ಟು ನೀವು ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆಗ ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಯೂಸ್ ಆಗುವಂತದ್ದು ಕೌನ್ಸಿಲಿಂಗ್ ಅಟೆಂಡ್ ಆಗೋದಕ್ಕೆ. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಗೆ ಒಂದು ಸೀಕ್ರೆಟ್ ಕೀ ಅನ್ನ ಕೊಟ್ಟಿರ್ತಾರೆ. ಅಂಡ್ ಹಾಗೇನು ನಿಮ್ಮ ಒಂದು CET ಕೌನ್ಸಿಲಿಂಗ್ ನಂಬರ್ ಅಂತ ಕೊಟ್ಟಿರ್ತಾರೆ. ಅದನ್ನ ತಗೊಂಡೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗೋಕ್ಕಾಗುತ್ತೆ. ಅಂದ್ರೆ ಫಸ್ಟ್ ರೌಂಡ್ ಆಗಲಿ ಅಥವಾ ಸೆಕೆಂಡ್ ರೌಂಡ್ ಆಗಲಿ ಈ ರೀತಿ ಅಟೆಂಡ್ ಆಗೋದಕ್ಕೆ ಆದ್ರೆ ಆಗುತ್ತೆ. ಸೊ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ರ್ಯಾಂಕಿಂಗ್ ಅನೌನ್ಸ್ ಆಗಿದ್ದ ಆದ್ಮೇಲೆ CET ಎಕ್ಸಾಮ್ ಬರೀತೀರಾ. ಈಗ ನೆಕ್ಸ್ಟ್ ಇನ್ನು ನಿಮ್ಗೆ ಥಿಯರಿದು ಒಂದು ರಿಸಲ್ಟ್ಸ್ ಬರಬೇಕು, CET ಎಕ್ಸಾಮ್ ಆಗಬೇಕು, CET ಒಂದು ರಿಸಲ್ಟ್ಸ್ ಬರಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುವಂತದ್ದು. ಓಕೆನಾ? ನಿಮ್ಗೆಲ್ಲ ಒಂದು ಡೌಟ್ ಕ್ಲಾರಿಫೈ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನೋಡಿ, ನಾನು ಇದನ್ನ ಇದಕ್ಕಿಂತ ಮುಂಚೆ ತಿಳಿಸ್ಕೊಡ್ಬೇಕಿತ್ತು, ಕೆಲವೊಂದು ಕಾರಣಗಳಿಂದ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಆಗ್ಲಿಲ್ಲ. KCET 2025 ನೀವು KAಗೆ ಬಂದಿದ ತಕ್ಷಣ ಇದು ಈ ವರ್ಷ ಹೊಸದಾಗಿ ಇಂಪ್ಲಿಮೆಂಟ್ ಆದ್ರೆ ಮಾಡಿರುವಂತದ್ದು. ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಿದೆ, KEA ಬಾಟ್ ಅಂತ ಹೇಳ್ಬಿಟ್ಟು ನೀಡ್ ಹೆಲ್ಪ್ ಅಂತ ಹೇಳಿ ಇದು ಈ ವರ್ಷ ಕೊಟ್ಟಿರುವಂತದ್ದು. ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ಸಾಕಷ್ಟು ಒಂದು ಆಪ್ಷನ್ಸ್ ಆದ್ರೆ ಇದಾವೆ. ಅಡ್ಮಿಷನ್ ಎನ್ಕ್ವೈರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಕ್ಸಾಮ್ ಸ್ಕೆಡ್ಯೂಲ್, ಇಂಪಾರ್ಟೆಂಟ್ ಡೇಟ್ಸ್, ಡೌನ್ಲೋಡ್ ಅನೆಕ್ಸರ್ ಪರ್ಫಾರ್ಮರ್ ಫಾರ್ಮ್ಸ್ ಅಂಡ್ ಹಾಗೇನೋ ಅನೌನ್ಸ್ಮೆಂಟ್ಸ್, ಈ ತರ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಆದ್ರೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಆಪ್ಷನ್ ಅಲ್ಲಿ ನಿಮ್ಗೆ ಏನು ಯೂಸ್ ಇದೆಯೋ ಅದನ್ನ ನೀವು ಮಾಡ್ಕೊಳ್ಳಿ. ಇದೊಂದು ರೀತಿಯ ಬಾಟ್ ಅಂತಾನೆ ಹೇಳ್ಬೋದು. ಈಗ ನೀವು ಚಾಟ್ GPT ಅಲ್ಲಿ ಏನಾದ್ರು ಸಮಥಿಂಗ್ ಟೈಪ್ ಮಾಡಿ ಕೇಳ್ತೀರಾ, ಅಲ್ಲಿ ನಿಮ್ಗೆ ಒಂದು ಆನ್ಸರ್ ಆದ್ರೆ ಬರುತ್ತೆ. ಸೊ ಇದೇ ರೀತಿಯಲ್ಲಿ ಇದನ್ನ ಏನಕ್ಕೆ ಇಂಪ್ಲಿಮೆಂಟ್ ಮಾಡಿದಾರೆ ಅಂತ ಅಂದ್ರೆ, ನೋಡಿ, ಈಗ KAದು ಕೌನ್ಸಿಲಿಂಗ್ ಏನ್ ಸ್ಟಾರ್ಟ್ ಆಗುತ್ತೆ, CET ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ KAದಲ್ಲಿ ನಡೆಯುವ ಯಾವುದೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಹೆಲ್ಪ್ ಲೈನ್ ನಂಬರ್ಸ್ಗೆ ಸಾಕಷ್ಟು ಫೋನ್ಸ್ ಆದ್ರೆ ಮಾಡ್ತಿರ್ತಾರೆ, ಸಾಕಷ್ಟು ಎನ್ಕ್ವೈರೀಸ್ ಅನ್ನಾದ್ರೆ ಮಾಡ್ತಿರ್ತಾರೆ. ಸೊ ಇಲ್ಲೂ ನೋಡಿ, ನೀವು ಈಗ ಏನಾದ್ರು ಕೇಳಬೇಕು, ಈಗ ನಾನು ನಿಮ್ಗೆ
ನಿಮ್ಗೆ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ. ಆಸ್ಕ್ ಕ್ವೆರಿ ವಿತ್ KE ಬಾಟ್ ಅಂತ ಇದೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ಟೈಪ್ ಯುವರ್ ಇದಂತ ಕೇಳುತ್ತೆ. ನೀವು ಅಲ್ಲಿ ಜಸ್ಟ್ ಟೈಪ್ ಇಯರ್ ಕೊಡಿ. ಓಕೆನಾ? ಏನ್ ಟೈಪ್ ಇಯರ್ ಕೊಡ್ತೀರಾ ಅಂತಂದ್ರೆ ಇಲ್ಲಿ ನೋಡಿ ಸಾಕಷ್ಟು ಸ್ಟೂಡೆಂಟ್ಸ್ ಇದನ್ನೇ ಸರ್ಚ್ ಮಾಡಿರ್ತಾರೆ. ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ KCET 2025 ಅಂತ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಕ್ಲಿಯರ್ ಆಗಾದ್ರೆ ಗೊತ್ತಾಗುತ್ತೆ. ಗೋ ಅಂತ ಕೊಟ್ರೆ ನೀವು ಇಲ್ಲಿ ನೋಡ್ಬೋದು ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ. ನೋಡಿ, ದ ಅಪ್ಲಿಕೇಶನ್ ಎಡಿಟಿಂಗ್ ಆಪ್ಷನ್ ಫಾರ್ UGCET 2025 ವಿಲ್ ಬಿ ಅವೈಲೇಬಲ್ ಆಫ್ಟರ್ ದ CET ಎಕ್ಸಾಮ್. ಫಾರ್ ಎನಿ ಅಪ್ಡೇಟ್ಸ್ ಆರ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಕ್ಯಾಂಡಿಡೇಟ್ಸ್ ಶುಡ್ ರೆಗ್ಯುಲರ್ಲಿ ಚೆಕ್ ದ ಅಫಿಷಿಯಲ್ KE ವೆಬ್ಸೈಟ್ ಅಂತ ಇದೆ. ಈಗ ನಿಮಗೆ ಅಪ್ಲಿಕೇಶನ್ ಎಡಿಟಿಂಗ್ ಆಪ್ಷನ್ ಬಂದು ಆಫ್ಟರ್ ಫಾರ್ UGCET 2025 ವಿಲ್ ಬಿ ಅವೈಲೇಬಲ್ ಆಫ್ಟರ್ ದ CET ಎಕ್ಸಾಮ್ ಅಂತ ಹೇಳ್ಬಿಟ್ಟು ಇದ್ರಲ್ಲಾದ್ರೆ ಅಪ್ಡೇಟ್ ಆಗಿರುವಂತದ್ದು. ಇದು ನೆಕ್ಸ್ಟ್ ನಿಮ್ಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಥವಾ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಈ ರೀತಿ ಅಂತ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೇಳಿದ್ರೆ ಈ ಒಂದು KE ಬಾಟಲ್ ಆದ್ರೆ ನಿಮ್ಗೆ ಆನ್ಸರ್ ಆದ್ರೆ ಸಿಗುತ್ತೆ. ಓಕೆನಾ? ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಗೊತ್ತು ಈಗಾಗಲೇ KE ಬಾಟ್ ಬಗ್ಗೆ. ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ವೆಬ್ಸೈಟ್ ಬರ್ತಾರೆ, ಬಟ್ ಅದನ್ನ ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಅಂತ ಸ್ಟೂಡೆಂಟ್ಸ್ ಗೊತ್ತಾಗ್ಲಿ ಅಂತ ಹೇಳಿದೆ. ಏನೇ ಡೌಟ್ ಇರ್ಲಿ KCET 2025 ಕುರಿತು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ, ಇಲ್ಲ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.